ಸ್ನೇಹಿತರೆ ನಮಸ್ಕಾರ. ಕುಂಬ್ರದಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೆದ್ದಾರಿಯಿಂದ ಬರೀ 500 ಮೀಟರ್ ದೂರದಲ್ಲಿರುವಂತಹ ಸುಂದರವಾದಂತಹ ಒಂದು ಪ್ರಾಪರ್ಟಿ. 11 ಸೆನ್ಸ್ ಕನ್ವರ್ಷನ್ ಜಾಗದಲ್ಲಿ 2 BHK ಮನೆ, 1300 ಸ್ಕ್ವೇರ್ ಫೀಟಲ್ಲಿದೆ. ಒಂದು ಬಾವಿ, ಆಮೇಲೆ ಬೋರ್ವೆಲ್ ವ್ಯವಸ್ಥೆ ಇದೆ. ಆಮೇಲೆ ಪಂಚಾಯತ್ ನೀರು ಕೂಡ ನೀವು ಅಳವಡಿಸಿಕೊಳ್ಬೋದು. 5 ತೆಂಗು, ಆಮೇಲೆ ಅಡಿಕೆ ಮರ, ಆಮೇಲೆ ಹಲವು ಹಣ್ಣು ಹಂಪಲುಗಳನ್ನು ಕಾಣಸಿಗುವಂತಹ ಈ ಒಂದು ಸುಂದರವಾದಂತಹ ಪ್ರಾಪರ್ಟಿ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. ಈ ಒಂದು ಮನೆ ಬಾಡಿಗೆಗೆ ಅಂತ ನಿರ್ಮಾಣ ಮಾಡಿರುವಂತಹ ಒಂದು ಮನೆಯಾಗಿದ್ದು ಸದ್ಯ ಈ ಒಂದು ಮನೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸುಂದರವಾದಂತಹ ಪ್ರಾಪರ್ಟಿಯ ಸುತ್ತಮುತ್ತಲು ಈ ಒಂದು ವಾತಾವರಣ, ಈ ಒಂದು ಮನೆಯ ಒಳಗಡೆ ಹೊರಗಡೆ ಈ ಒಂದು ಭೌಗೋಳಿಕವಾಗಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಗಮನಿಸ ಬರೋಣ ಬನ್ನಿ. ಸ್ನೇಹಿತರೆ, ಇದು ಈ ಒಂದು ಮನೆ 1300 ಸ್ಕ್ವೇರ್ ಫೀಟಲ್ಲಿ ನಿರ್ಮಾಣವಾದಂತಹ ಸುಂದರವಾದಂತಹ ಮನೆ. ಸೊ ಈ ಒಂದು ಮನೆಯಲ್ಲಿ ಹೊರಗಡೆ ನೋಡಿ 4-5 ತೆಂಗಿನ ಮರ ಗಿಡಗಳಿರುವಂಥದ್ದು, ಅಡಿಕೆ ಮರ, ಆಮೇಲೆ ಹಣ್ಣು ಹಂಪಲುಗಳು. ಸೊ ಇವೆಲ್ಲ ತುಂಬಿ ತೊಳುಕ್ತಾ ಇರುವಂತಹ ಈ ಒಂದು ಪ್ರಾಪರ್ಟಿ ಇವತ್ತು ಸೇಲ್ಗೆ ಬಂದಿರುವಂಥದ್ದು. ಈ ಒಂದು ಮನೆಗೆ ವೆಸ್ಟ್ ಫೇಸ್ ಇರುವಂಥದ್ದು, ಪಶ್ಚಿಮದಿಂದ ಎಂಟ್ರೆನ್ಸ್ ಆಯಿತಾ ನೋಡಿ. ಇದು ಒಂದು ಮನೆಯ ಸಿಟ್ಔಟ್ ಆಗಿರ್ತದೆ. ಇದು ಈ ಒಂದು ಮನೆಯ ಕಾರ್ ಪೋರ್ಚ್ ಆಗಿರ್ತದೆ. ಈ ಒಂದು ಮನೆಗೆ ರೋಡ್ಗಳು ನೋಡಿ ಈ ರೀತಿಯಾಗಿದೆ. ಆಮೇಲೆ ಎಲ್ಲಿ ಬೇಕಾದರೂ ರೋಡ್ಗಳನ್ನು ಮಾಡಿಕೊಳ್ಬೋದು. ಸಣ್ಣ ಕಾಲು ದಾರಿ ಈ ಕಡೆ ಕೂಡ ಇದೆ ಆಯಿತಾ. ಇದು ಈ ಒಂದು ಮನೆ ಎಂಟ್ರೆನ್ಸ್. ಈ ಒಂದು ಮನೆಗೆ ಸಂಪೂರ್ಣವಾಗಿ ಗ್ರೇನೇಡನ್ನು ಅಳವಡಿಸಿ ನಿರ್ಮಾಣ ಮಾಡಿದಂತಹ ಮನೆ ಆಗಿದೆ ಆಯಿತಾ. ನೋಡಿ ಈ ಒಂದು ಮನೆಯ ಬಾಗಿಲುಗಳು ಕೂಡ ಒಳ್ಳೆಯ ಮರದಿಂದ ನಿರ್ಮಾಣ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಈ ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಒಳ್ಳೆಯ ಮರದಿಂದ ನಿರ್ಮಾಣ ಮಾಡಿರುವಂಥದ್ದು. ಇದು ಈ ಒಂದು ಮನೆಯ ಮೊದಲ ಹಾಲ್ ನೋಡಿ. ಈ ಒಂದು ಮನೆಯಲ್ಲಿ ಸದ್ಯ ಯಾರು ಕೂಡ ವಾಸವಿರುವುದಿಲ್ಲ. ಸೊ ಬಾಡಿಗೆ ಕೊಟ್ಟಿದ್ರು, ನಂತರ ಖಾಲಿ ಇರುವಂತಹ ಮನೆ ಆಯಿತಾ. ಇದು ಈ ಒಂದು ಮನೆಯ ಮೊದಲ ಕೊಠಡಿ. ಟೆನ್ ಬೈ 10 ಅಥವಾ ಸ್ವಲ್ಪ ದೊಡ್ಡಗೆ ಕಾಣ್ತಾ ಇರುವಂತಹ ಒಂದು ಕೋಣೆಗಳ ಸೈಜ್ ಆಯಿತಾ. ನಂತರ ಬರುವಂಥದ್ದು ಡೈನಿಂಗ್ ಎಂಟ್ರಿ ನೋಡಿ. ಇದು ಈ ಒಂದು ಮನೆಯ ಡೈನಿಂಗ್ ಆಗಿದ್ದರೆ, ಈ ಒಂದು ಮನೆಯ ಮತ್ತೊಂದು ಕೊಠಡಿ ಇದೆ ನೋಡಿ. ಇದು ಅಟ್ಯಾಚ್ ಬಾತ್ರೂಮ್ ಬರುವಂತಹ ಒಂದು ಕೊಠಡಿ ಆಯಿತಾ. ಇದು 14 ಬೈ 10 ರೀತಿಯಲ್ಲಿರುವಂತಹ ಒಂದು ರೂಮ್ ಆಯಿತಾ ನೋಡಿ. ನೋಡಿ ಈ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಫುಲ್ ಟೈಲ್ಸ್ ಆಗಿ ಒಂದೊಳ್ಳೆ ನೀಟಾಗಿರುವಂಥದ್ದು. ಈ ಒಂದು ಮನೆಯನ್ನು ಕಟ್ಟಿರುವುದೇ ಬಾಡಿಗೆ ಕೊಡ್ಬೋದು ಅಥವಾ ಇನ್ನಿತರ ಉದ್ದೇಶಕ್ಕಾಗಿ ಕಟ್ಟಿರುವಂಥದ್ದು ಆಯಿತಾ. ಈ ಒಂದು ಮನೆಯಲ್ಲಿ ನಿಲ್ಲಬೇಕು ಅಂತೇಳಿ ಕಟ್ಟಿರುವಂತಹ ಮನೆ ಅಲ್ಲ, ಬಾಡಿಗೆಗೆ ಅಥವಾ ಇನ್ನಿತರ ಆದಾಯಕ್ಕೋಸ್ಕರ ಕಟ್ಟಿರುವಂತಹ ಮನೆ. ಸೊ ಇದನ್ನು ಇವತ್ತು ಮಾರಾಟ ಮಾಡ್ತಾ ಇರುವಂಥದ್ದು. ನೋಡಿ ಇನ್ನು ಮುಂದೆ ಬರುವಂಥದ್ದು ಒಂದು ಓಪನ್ ಶೈಲಿಯಲ್ಲಿ ಒಂದು ಒಳ್ಳೆ ವಿಶಾಲವಾದಂತಹ ಅಡುಗೆ ಕೋಣೆ ನೋಡಿ. ಅತ್ಯಾಧುನಿಕ ಶೈಲಿಯಲ್ಲಿ ನಿರ್ಮಾಣಗೊಂಡಂತಹ ಒಂದು ಉತ್ತಮ ಅಡುಗೆ ಕೋಣೆ ಕೂಡ ಒಳ್ಳೆಯ
ಗ್ರಾನೈಟ್ ಮುಖಾಂತರನೇ ನಿರ್ಮಾಣ ಮಾಡಲಾಗಿದೆ ನೋಡಿ. ಈ ಒಂದು ಮನೆಯನ್ನು ಖರೀದಿ ಮಾಡಿ ಬಾಡಿಗೆಗೆ ಕೊಡ್ತಾ ಇದ್ರೂ ಕೂಡ ಸರಿಸುಮಾರು ನಿಮಗೆ 7,000ರಿಂದ 10,000ದಷ್ಟು ಬಾಡಿಗೆ ಕೂಡ ದೊರಕುವಂತಹ ಪ್ರಾಪರ್ಟಿ ಆಯಿತಾ. ನೋಡಿ, ಇದು ಈ ಒಂದು ಮನೆಯ ಜನರಲ್ ಟಾಯ್ಲೆಟ್ ಬಾತ್ರೂಮ್ ನೋಡಿ, ವಿಶಾಲವಾಗಿ. ಇದು ಕೂಡ ಆಲ್ಮೋಸ್ಟ್ 10x8 ಆ ಒಂದು ಸೈಜಲ್ಲಿರುವಂತಹ ಒಂದು ಟಾಯ್ಲೆಟ್, ವಿಶಾಲವಾದಂತಹ ಟಾಯ್ಲೆಟ್ ಆಯಿತಾ. ನೋಡಿ, ಮನೆಯ ಹಿತ್ತಲು ಭಾಗ ಇನ್ನು. ಈ ಒಂದು ಮನೆಯ ನೀರಿನ ವ್ಯವಸ್ಥೆ ಅಂತ ಹೇಳಿದರೆ ಪಂಪ್ ಲೈನ್ ಕೂಡ ಇದೆ ನೋಡಿ, ಬೋರ್ವೆಲ್ಲನ್ನು ಅಳವಡಿಸಲಾಗಿದೆ. ಆಮೇಲೆ ಬಾವಿಯ ವ್ಯವಸ್ಥೆ ಇದೆ, ಪಂಚಾಯತ್ ನೀರು ಬೇಕಾದರೂ ಮಾಡಿಕೊಳ್ಬೋದು. ಸುತ್ತಲೂ ಈ ಒಂದು ಮನೆಯ ಪ್ರತ್ಯೇಕತೆ ಅಂತ ಹೇಳಿದರೆ, ಇದು ಮನೆಯ ಸುತ್ತಲೂ ಕಂಪೌಂಡನ್ನು ಕಟ್ಟಲಾಗಿದೆ. 4 ಭಾಗದಲ್ಲಿ ಕಂಪೌಂಡ್ ಇದೆ ಆಯಿತಾ. ನೋಡಿ, ಈ ಒಂದು ಮನೆಯ ಸ್ಟೇರ್ ಕೇಸ್ ಇದು. ನೋಡಿ, ಆ ಸ್ಟೇರ್ ಕೇಸ್ಗೆ ಯಾವ ರೀತಿಯಲ್ಲಿ ಶೀಟ್ಗಳನ್ನು ಅಳವಡಿಸಲಾಗಿದೆ ನೋಡಿ. ಈ ಒಂದು ಪೋರ್ಷನನ್ನು ಬೇಕಾದರೆ ಯಾವುದಾದ್ರೂ ಐಟಮ್ಗಳನ್ನು ಇಡೋದಕ್ಕೆ ಬೇಕಾದರೆ ಯೂಸ್ ಮಾಡಿಕೊಳ್ಬೋದು. ಮನೆಯಲ್ಲಿ 2 ಟ್ಯಾಂಕ್ಗಳಿದೆ ಆಯಿತಾ. ಇದು ಮನೆಯ ಮೇಲ್ಭಾಗ ನೋಡಿ. ಮನೆ ಸುತ್ತಮುತ್ತಲು ಗಮನಿಸಿ, ಪಕ್ಕದಲ್ಲೇ ಮನೆಗಳಿರುವಂಥದ್ದು. ಎಲ್ಲ ಕಡೆ ನೋಡಿದರೂ ಮನೆಗಳೇ ನೋಡಿ. ಇಲ್ಲೊಂದು ಮನೆಯ ಸೈಟ್ ಆಗ್ತಾ ಇದೆ, ಮೇಲ್ಗಡೆ ಒಂದು ಸೈಟ್ ಆಗ್ತಾ ಇದೆ. ಸೊ ಪಕ್ಕದಲ್ಲಿ ನೋಡಿ 1 2 3 4 5 ಒಂದು 20ರಷ್ಟು ಮನೆಗಳು ಸುತ್ತಮುತ್ತ ಇರುವಂಥದ್ದು ನೋಡಿ. ಯಾವ ರೀತಿಯಲ್ಲಿ ಒಳ್ಳೆ ಗಾರ್ಡನ್ ರೀತಿಯಲ್ಲಿ ಮನೆಯ ಹೊರಭಾಗ ನೋಡಿ. ನೋಡಿ, ಅಲ್ಲಿ ತೆಂಗಿದೆ, ಅಡಿಕೆ ಇದೆ, ಆಮೇಲೆ ಮಾವಿನ ಮರ, ಫ್ರೂಟ್ಗಳು ಹಲವು ಫ್ರೂಟ್ಗಳಿದೆ, ಚಿಕ್ಕು, ಮಾವು, ಆಮೇಲೆ ಹಲಸಿನದು, ಎಲ್ಲವೂ ಒಂದು ರೀತಿಯಲ್ಲಿ ಹೈಬ್ರಿಡ್ ಗಿಡಗಳನ್ನು ನೆಡಲಾಗಿದೆ ನೋಡಿ. ನೋಡಿ, ಇಲ್ಲೇ ಬಾವಿ ಇರುವಂಥದ್ದು ಆಯಿತಾ. ಇಲ್ಲಿ ಬಾವಿ ಇರುವಂಥದ್ದು, ಇಲ್ಲಿ ತೆಂಗು ನೋಡಿ, ಇಲ್ಲಿ ಚಿಕ್ಕು ನೋಡಿ, ಆಲ್ರೆಡಿ ಚಿಕ್ಕು ಆಗಿರುವಂಥದ್ದು. ಹಲವು ಬಗೆಯ ಮಾವಿನ ಗಿಡಗಳಿದೆ ನೋಡಿ. ಸುತ್ತಲೂ ಕಾಂಪೌಂಡ್ ಇರುವಂಥದ್ದು, ಪಕ್ಕದಲ್ಲೇ ಮನೆ ಇರುವಂಥದ್ದು. ಆ ಕಡೆ ನೋಡಿದರೂ ಮನೆ, ಈ ಕಡೆ ನೋಡಿದರೂ ಮನೆ, ಎದುರು ನೋಡಿದರೂ ಮನೆ, ಎಲ್ಲ ಸೈಡಲ್ಲಿ ಕೂಡ ಮನೆ ಇರುವಂಥದ್ದು ನೋಡಿ. ಒಂದು ಉತ್ತಮವಾದಂತಹ ಗೇಟ್ ಕೂಡ ಅಳವಡಿಸಲಾಗಿದೆ. ಇದು ಈ ಒಂದು ಮನೆಯ ಸಂಪೂರ್ಣ ಚಿತ್ರಣ ಆಯಿತಾ. ಒಳಗಡೆ, ಹೊರಗಡೆ, ಮೇಲ್ಗಡೆ ಇರುವಂತಹ ಯಾವ ರೀತಿ ವ್ಯೂಸ್ ಇದೆ ಎಲ್ಲವನ್ನು ನೋಡಿದ್ರ. ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು ಬರೀ 35 ಲಕ್ಷ ಆಯಿತಾ. ಯಾಕಂತ ಹೇಳಿದರೆ ಇಂತಹ ಒಂದು ಮನೆ ಕುಂಬ್ರದಿಂದ 3 ಕಿಲೋಮೀಟರ್ ಆಸುಪಾಸಿನಲ್ಲಿ ನೀವು ನಿರ್ಮಾಣ ಮಾಡಬೇಕು ಅಂದರೆ ಬರೀ ಒಂದು ಸೆಂಟ್ಸಿಗೆ ಇಲ್ಲಿ 2 ಲಕ್ಷದವರೆಗೂ ವ್ಯಾಲ್ಯೂ ಇರುವಂಥದ್ದು ಈ ಒಂದು ಏರಿಯಾದಲ್ಲಿ. ಸೊ ಕನ್ವರ್ಷನ್ ಆದಂತಹ 11 ಸೆಂಟ್ಸ್ ಜಾಗ ಇದೆ. ನಂತರ ಒಂದು ಸರಿಸುಮಾರು 18ರಿಂದ 20 ಲಕ್ಷದಷ್ಟು ಖರ್ಚಿನಿಂದ ಕಟ್ಟಿದಂತಹ ಒಂದು ಮನೆ ಕೂಡ ಇರುವಂಥದ್ದು ನೋಡಿ. ಈ ಟಾಯ್ಲೆಟನ್ನು ನೋಡಿದರೆ ಗೊತ್ತಾಗುತ್ತೆ. ಕಡಿಮೆ ಅಂದರೂ 20 ಲಕ್ಷದಷ್ಟು ಖರ್ಚು ಮಾಡಿದಂತಹ ಒಂದು ಮನೆ ಇದೆ ಕಡಿಮೆಯಲ್ಲಿ ನೋಡಿ. ಟೋಟಲಿ ನಾವು ನೋಡೋದಾದರೆ ಈ ಲ್ಯಾಂಡ್ ಮತ್ತು ಇಲ್ಲಿಯ ವ್ಯಾಲ್ಯೂಯೇಷನ್ ಎಲ್ಲವನ್ನು ಗಮನಿಸಿದರೆ ಆಲ್ಮೋಸ್ಟ್ 40 to 45
45 ಲಕ್ಷದಷ್ಟು ಖರ್ಚು ಇರುವಂತಹ, ಅಂದರೆ ಬರೀ ನೋಡಿ ಇಲ್ಲೊಂದು ಜನರಲ್ ಟಾಯ್ಲೆಟ್ ಇದೆ ನೋಡಿ. ಸೊ ಆದಾಯ ಮಾಡಬೇಕು ಅನ್ನೋಂತಹ ಒಂದೇ ಒಂದು ಉದ್ದೇಶದಿಂದ ಕಟ್ಟಿರುವಂತಹ ಈ ಒಂದು ಮನೆ ಇವತ್ತು ಮಾರಾಟ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಮನೆಯಲ್ಲಿ ಬಾಡಿಗೆಗೆ ಅಂತ ಕೊಟ್ಟಿದ್ದರು ಮೊದಲು, ನಂತರ ಬಾಡಿಗೆಗೆ ಬೇಡ ಇದನ್ನು ಸೇಲ್ ಮಾಡಿಬಿಡೋಣ ಅಂತ ಇದರ ಮನೆ ಓನರ್ ಆಲೋಚನೆ ಮಾಡಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಸುಂದರವಾದಂತಹ ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಕೂಡಲೇ ನಮ್ಮ ಈ ಒಂದು ಸ್ಕ್ರೀನಲ್ಲಿರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ನೀವು ಸಂಪರ್ಕಿಸ್ಬೋದು. ನಿಮ್ಮಲ್ಲಿರುವಂತಹ ಸೈಟ್ಗಳಿರ್ಬೋದು, ನಿಮ್ಮ ಮನೆಗಳಿರ್ಬೋದು, ಅಥವಾ ಬೇರೆ ಪ್ರಾಪರ್ಟಿಗಳನ್ನು ಮಾರಾಟ ಮಾಡುವುದಕ್ಕೋ ಅಥವಾ ಕೊಂಡುಕೊಳ್ಳೋದಕ್ಕೋ ನೀವು ದಿ ಏಜೆಂಟ್ ಆ್ಯಂಡ್ ಕಂಪನಿಯನ್ನು ಸಂಪರ್ಕ ಮಾಡ್ಬೋದು.